ಗೋಷ್ಠಿಯ ಅಧ್ಯಕ್ಷರಿಗೆ ಇರುವಷ್ಟು ಜವಾಬ್ದಾರಿಗಳು ಮುಖ್ಯ ಅತಿಥಿಗಳಿಗೆ ಇರುವುದಿಲ್ಲ. ಎರಡು ನುಡಿಗಳನ್ನು ಹೇಳಿ ಮಾತು ಮುಗಿಸಿದರೆ ಸಾಕಾಗ್ತದೆ. ಅದ್ಭುತವಾದ ಕಾವ್ಯ ಕಲ್ಪನೆ ಇರುವಂತಹ ನಾಡಿನ ಕವಿಗಳನ್ನು ನಾವಿಲ್ಲಿ ಕೇಳ್ತಾ ಇದ್ದೇವೆ. ಅದ್ಭುತ ಇದ್ರೆ ಮಾತ್ರ ಸಾಕಾಗುವುದಿಲ್ಲ. ನಮ್ಮ ಹಿರಿಯರು ಕುಂಬಳೆ ಸುಂದರಾಯರು ಹೇಳಿದ ಹಾಗೆ ಅಲ್ಲಿ ಪಂಚಿರಬೇಕಾಗ್ತದೆ, ಚುಟುಕು ಗುಟುಕು ಆಗಬೇಕಾಗ್ತದೆ. ಅಥವಾ ಶ್ರೀಮಂತರಾದರೇನಂತೆ ಅವರು ಬಡವರಂತೆ, ಈ ತರದ ಇದು ಒಂದಲ್ಲ. ಈಗ ಇದಕ್ಕೆ ಕೇಳಿದಂತಹ ಒಂದು ಪಂಚ್. ಹಾಗೆಯೇ ಅನೇಕ ಕವಿ ಮಿತ್ರರು ಸಾಕಷ್ಟು ಪಂಚ್ಗಳನ್ನು ನೀಡಿದ್ದಾರೆ, ಶಕ್ತರಾಗಿದ್ದಾರೆ. ನಮ್ಮ ಮನಸ್ಸನ್ನು ಮುಕ್ತವಾಗಿ ಬಿಟ್ಟು ಚಿಂತಿಸುವ ಹಾಗೆ ಚಿಂತನೆಗೆ ಈಡು ಮಾಡಿದರೆ, ಕಾವ್ಯ ಕಟ್ಟಿದ್ರೆ ಆಗ ತುಂಬ ಸುಂದರವಾದ ಕಾವ್ಯ ಬರ್ತದೆ ಅನ್ನುವುದಕ್ಕೆ ಇಲ್ಲಿನ ಕವಿಗಳು ಉದಾಹರಣೆ ಆಗಿದ್ದೀರಿ. ದಿನಕರ ದೇಸಾಯಿ ಅವರಿಂದ ಹಿಡಿದು ದುಂಡಿರಾಜರಿಂದ ಹಿಡಿದು ಇವತ್ತಿನ ಕವಿಗಳವರೆಗೆ, ಚುಟುಕು ಕವಿಗಳವರೆಗೆ ಈ ಒಂದು ಹರವು ಕಾವ್ಯ ಕ್ಷೇತ್ರದಲ್ಲಿ ಚುಟುಕಿನ ಮಹತ್ವ ಇದೆ. ಚಿಕ್ಕದಾಗಿ ಚುಟುಕಿನಲ್ಲಿ ಮಹತ್ವವನ್ನು ಹೇಳಲಿಕ್ಕೆ ಸಾಧ್ಯ ಆಗುವಂತಹದ್ದು. ಅದು ಕೂಡ ಸಾಮರ್ಥ್ಯ ಬೇಕಾಗ್ತದೆ. ಸುಮ್ಮನೆ 4 ಶಬ್ದ ಪ್ರಾಸ ಅನುಪ್ರಾಸ ಇದ್ರೆ ಸಾಕಾಗುವುದಿಲ್ಲ. ಸಾಕಷ್ಟು ಓದಿಕೊಂಡು ವ್ಯಾಪಕವಾದ ಭಾಷೆಯ ಬಳಕೆಯನ್ನು ಹರಟೆಗೊಳಿಸಿಕೊಂಡು ಅದನ್ನು ಚಿಕ್ಕದಾಗಿ ಕೆಲವೇ ಶಬ್ದಗಳಿಗೆ ಹೇಳುವುದಕ್ಕೂ ಕೂಡ ಒಂದು ಸಾಮರ್ಥ್ಯ ಬೇಕಾಗ್ತದೆ. ಆ ಸಾಮರ್ಥ್ಯವನ್ನು ನಾವು ರೂಢಿಸಿಕೊಳ್ಳಬೇಕಾಗ್ತದೆ. ಆಗ ಒಳ್ಳೆಯ ಚುಟುಕು ಸಾಹಿತ್ಯ ಬರ್ತದೆ. ನಮ್ಮ ಗಾದೆಗಳು ಒಗಟುಗಳು ಕೂಡ ಅತ್ಯಂತ ಪ್ರಮುಖವಾದಂತಹ ಒಂದು ಚುಟುಕು ಸಾಹಿತ್ಯ ಆಗಿದೆ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಶುಭವನ್ನು ಹಾರೈಸಿ ಈ ಒಂದು ಇಷ್ಟು ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮವನ್ನು ನೀವು ಇಲ್ಲಿ ಅನೇಕ ಜನ ಹಿಂದೆ ದುಡಿದು ಈ ಒಂದು ಸಂಘಟಿಸಿದರೆ ಅಭಿನಂದನೆ ಹೇಳ್ತಾ ಒಂದೆರಡು ಚುಟುಕುಗಳನ್ನು ನಾನು ಕೂಡ ಹೇಳಿ ನನ್ನ ಕೆಲಸವನ್ನು ಮುಗಿಸ್ತಾ ಇದ್ದೇನೆ. ಬಳಿರೆ ಬಾಂಬಿಗನೆ, ಇದು ಕೊಲ್ಲುವವನೇ ಅಂತ ಚುಟುಕು. ಬಳಿರೆ ಬಾಂಬಿಗನೆ, ಕ್ಷಣಾರ್ಧದಲ್ಲಿ ಕೊಲ್ಲುವೆ ನೂರಾರು ಅಮಾಯಕರ. ಕ್ಷಣಾರ್ಧದಲ್ಲಿ ಕೊಲ್ಲುವೆ ನೂರಾರು ಅಮಾಯಕರ. ಮೊದಲೊಮ್ಮೆ ಮಡಿದ ಒಬ್ಬನಿಗೆ ಜೀವ ನೀಡಬಲ್ಲೆಯ. ಮೊದಲೊಮ್ಮೆ ಮಡಿದ ಒಬ್ಬನಿಗೆ ಜೀವ ನೀಡಬಲ್ಲೆಯ. ಪ್ರೀತಿ ದ್ವೇಷ. ಪ್ರೀತಿ ಎಂಥ ಮಧುರ, ಮರೆಯುವುದಲ್ಲ. ದ್ವೇಷ ಎಂಥ ಕಠೋರ, ಸಹಿಸುವುದಲ್ಲ. ಕೀರ್ತಿ, ಹರಿದ ಕೀರ್ತಿ ಪತಾಕೆ ಬುಡದಲ್ಲಿ ಉರಿಯುವ ಕನಸ ಗೋರಿಗಳು. ಬಂಧನ ಬಿಟ್ಟರೆ ಉಳಿ ಆಗಲಿದ್ದೇನೋ, ಗೂಟಕ್ಕೆ ಕಟ್ಟಿದ ಹಸುವಾದೆ. ವಂದನೆಗಳು. ವಂದನೆಗಳು ಶ್ರೀ ಮುತ್ತುಮೂಡು ಬೆಳೆಯವರಿಗೆ ಕೃತಜ್ಞತೆಗಳು. ಇದೀಗ ಸ್ವಲ್ಪ ಹೊತ್ತು ವಿರಾಮ.